ಹಲೋ ಎವ್ರಿವನ್. ಮನೇಲಿ ಮಕ್ಕಳಿದ್ದಾರೆ ಅಂದಮೇಲೆ ಥಿಂಗ್ಸ್ಗಳು ಹಾಳಾಗೋದು ಕಿತ್ತಾಗೋದು ಸಾಮಾನ್ಯ. ಮಕ್ಕಳುಗಳು ಕುಷನ್ ಕವರ್ಸ್ನ ಕಿತ್ತಾಕಿದ್ರು, ಹಾಗಾಗಿ ಹೊಸದಾಗಿ ಸ್ಟಿಚ್ ಮಾಡಿಸೋಣ ಅಂತ ಕಟ್ ಪೀಸ್ ಶಾಪ್ಗೆ ಬಂದೆ. ಅಲ್ಲಿ ಕಲೆಕ್ಷನ್ಸ್ ನೋಡಿದರೆ ತುಂಬಾ ಕನ್ಫ್ಯೂಷನ್ ಆಗಿತ್ತು. ಆದರೆ ನಾನು ಮೆಂಟಲಿ ಡಿಸೈಡ್ ಆಗಿ ಹೋಗಿದ್ದೆ ವೆಲ್ವೆಟಲ್ಲಿ ನಾನು ನೋಡಬೇಕು ಅಂತ ಹೇಳಿ. ಸೊ ಹಾಗಾಗಿ ವೆಲ್ವೆಟಲ್ಲಿ ಒಂದು 4 ಕಲರ್ಸ್ ನೋಡಿದೆ. ನಿಮಗೆಲ್ಲ ಏನಾದರೂ ಹಾಸನಲ್ಲಿ ಕಟ್ ಪೀಸ್ ಬೇಕನ್ಸಿದ್ರೆ ವಿಸಿಟ್ ಮಾಡಿ, ತುಂಬಾ ಚೆನ್ನಾಗಿದೆ. ಎಲ್ಲ ಥರ ಪ್ಯಾಟ್ರನ್ಸ್ ಎಲ್ಲ ಸಿಗುತ್ತೆ. ಕಟ್ ಪೀಸ್ನ ಸ್ಟಿಚಿಗೆ ಕೊಟ್ಟೆ, ಒಂದು 3 to 4 hours ಆಗುತ್ತೆ ಅಂದರು. ಸೊ ಹಾಗಾಗಿ ಮನೇಲಿ ಸ್ವಲ್ಪ ಕೆಲಸ ಇರೋದ್ರಿಂದ ಮನೆಗೆ ಬಂದು ಬಟ್ಟೆ ಎಲ್ಲ ಸ್ವಲ್ಪ ಆರ್ಗನೈಸ್ ಮಾಡೋಕ್ಕಿತ್ತು. ಸೊ ಹಾಗಾಗಿ ಆರ್ಗನೈಸ್ ಮಾಡ್ಕೊಂಡೆ, ತುಂಬಾ ಟೈಮ್ ಆಯಿತು. ಅದಾದಮೇಲೆ ಸಂಜೆ ಹೋಗಿ ಕುಷನ್ ಕವರ್ಸ್ನ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಹೋದೆ. ಇನ್ ಟೈಮಿಗೆ ಪಾಪ ಅವ್ರು ನೀಟಾಗಿ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು. ಆ ಕವರ್ಸ್ನ ಪಿಲ್ಲೋಗೆ ಹಾಕ್ದಾಗಿಂದು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಾವೆಲ್ಲ ಸಂತೋಷವಾಗಿರಬೇಕು ಅಂದರೆ ಸಂತೋಷವಾಗಿ ಟೈಮ್ ಬರಲಿ ಅಂತ ಕಾಯಬಾರ್ದು. ಬಂದಿದ್ದ ಕ್ಷಣನ ಸಂತೋಷವಾಗಿ ಅನುಭವಿಸ್ಬೇಕು. ಡೀಪಾಗಿ ಅಬ್ಸರ್ವ್ ಮಾಡಿ ಆ ಮೂಕ ಪ್ರಾಣಿ ಆ ನೀರಿನಲ್ಲಿ ಎಷ್ಟು ಆನಂದವಾಗಿ ಆ ನೀರನ್ನು ಹಿಡಿತಾ, ಯಾವ ತಲೆ ಬಿಸಿ ಇಲ್ದಂಗೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಸಂತೋಷವಾಗಿದೆ. ನಾವು ಸಂತೋಷವಾಗಿರೋದು ಯಾವಾಗಲೂ ನಮ್ಮ ಕೈಲೇ ಇರುತ್ತೆ. ಥ್ಯಾಂಕ್ ಯು.